ಹಾಯ್ ನಮಸ್ಕಾರ. ಅಲ್ಲಿನ್ವ ನನ್ನ ಕನ್ನಡ ಚಾನಲ್ಗೆ ಸ್ವಾಗತ. ಈ ದಿನ ತುಂಬಾ ಸಿಂಪಲ್ಲಾಗಿ ಈಸಿಯಾಗಿ ದಿಢೀರಾಗಿ ಮಾಡ್ಕೊಳ್ಳುವಂಥ ಸ್ನ್ಯಾಕ್ ರೆಸಿಪಿ ಚುರುಮುರಿ ಮಾಡುವ ವಿಧಾನ ನೋಡೋಣ. ಮನೆಯಲ್ಲಿರೋ ಪದಾರ್ಥಗಳಲ್ಲೇ ತುಂಬಾ ಸುಲಭವಾಗಿ ಒಂದು 10 ನಿಮಿಷದಲ್ಲಿ ರೆಡಿ ಮಾಡ್ಕೋಬೋದು. ಇದಕ್ಕೆ ಬೇಕಾಗಿರೋಂಥ ಪದಾರ್ಥಗಳನ್ನೆಲ್ಲ ಮೊದಲೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಮಿಕ್ಸ್ ಮಾಡೋದಕ್ಕೆ ಅಗಲವಾಗಿರೋಂಥ ಬಟ್ಲನ್ನ ಅಥವಾ ದೊಡ್ಡದಾಗಿರೋಂಥ ಬಟ್ಲನ್ನ ತೊಗೋಬೇಕು. ಮೀಡಿಯಮ್ ಸೈಜಿಂದ 2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. 1 ಕ್ಯಾರೆಟನ್ನು ಸಿಪ್ಪೆ ತೆಗೆದ್ಬಿಟ್ಟು ತುರಿದ್ಬಿಟ್ಟು ಅದನ್ನು ಸೇರಿಸ್ತಾ ಇದ್ದೀನಿ. ಮೀಡಿಯಮ್ ಸೈಜಿಂದ 1 ಟೊಮೆಟೊನ ಸೇರಿಸ್ತಾ ಇದ್ದೀನಿ. ಕೆಲವರು ಇದಕ್ಕೆ ಸೌತೆಕಾಯಿಯನ್ನು ಸೇರಿಸ್ತಾರೆ ಕಟ್ ಮಾಡಿಬಿಟ್ಟು, ಬೇಕಿದ್ದರೆ ಸೇರಿಸ್ಕೋಬೋದು. ಸೌತೆಕಾಯಿ ಹಾಕೋದ್ರಿಂದ ನೀರಿನಂಶ ಜಾಸ್ತಿ ಬಿಟ್ಕೊಡುತ್ತೆ ಮತ್ತು ಕಡಲೆಪುರಿ ಎಲ್ಲ ಬೇಗ ಮೆತ್ತಕ್ಕಾಗ್ಬಿಡುತ್ತೆ, ಅದಕ್ಕೋಸ್ಕರ ಸೇರಿಸ್ತಾ ಇಲ್ಲ. 2 ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಖಾರಕ್ಕೆ ಬೇಕಾದಷ್ಟು ಒಣ ಖಾರದ ಪುಡಿನ ಸೇರಿಸ್ಕೋಬೇಕು. ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಸೇರಿಸ್ತಾ ಇದ್ದೀನಿ. 1/4 ಟೀ ಸ್ಪೂನಷ್ಟು ಗರಂ ಮಸಾಲ ಪೌಡರು, 1/4 ಟೀ ಸ್ಪೂನಷ್ಟು ಜೀರಾ ಪೌಡರನ್ನು ಸೇರಿಸ್ಕೋಬೇಕು. ಚಾಟ್ ಮಸಾಲ ಪೌಡರ್ ಇದ್ದರೆ ಚಾಟ್ ಮಸಾಲ ಪೌಡರನ್ನು ಸ್ವಲ್ಪ ಸೇರಿಸ್ಕೋಬೋದು. ಈಗ 2 ಟೀ ಸ್ಪೂನಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀನಿ. ಎಣ್ಣೆ ಬದಲಿಗೆ ತುಪ್ಪನಾದರೂ ಸೇರಿಸ್ಕೋಬೋದು ಕಾಯಿಸ್ಬಿಟ್ಟು. ಇದೆಲ್ಲ ಸೇರಿಸಿದಾದ್ಮೇಲೆ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು, ಮೊದಲೇ ಒಂದೇ ಸಲ ಉಪ್ಪು ಹಾಕ್ಕೊಬಾರ್ದು, ಸ್ವಲ್ಪ ಉಪ್ಪು ಹಾಕ್ಕೊಂಡು ಆಮೇಲೆ ಮಿಕ್ಸ್ ಮಾಡಿದ್ದಾದಮೇಲೆ ರುಚಿ ನೋಡಿ ಇನ್ನು ಸ್ವಲ್ಪ ಸೇರಿಸ್ಕೋಬೋದು. ಅರ್ಧ ಹೋಳು ನಿಂಬೆಹಣ್ಣಿನ ರಸನ ಹಿಂಡ್ಕೋತಾ ಇದ್ದೀನಿ. ನಿಂಬೆಹಣ್ಣಿನ ರಸನ ಅಷ್ಟೇ ನೋಡಿಕೊಂಡು ನಾವು ಎಷ್ಟು ಮಿಕ್ಸ್ ಮಾಡ್ತೀವೋ ಅದಕ್ಕೆ ತಕ್ಕನಂಗೆ ಸೇರಿಸ್ಕೋಬೇಕು. ಇದೆಲ್ಲ ಹಾಕಿದ್ದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾವು ಹಾಕಿರೋಂಥ ಪದಾರ್ಥಗಳೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಮೊದಲೇ ಮಿಕ್ಸ್ ಮಾಡಿ ಇಟ್ಕೋಬೇಕು. ನಾನು ಇಲ್ಲಿ 3 ಪ್ಲೇಟ್ಗಾಗೋಷ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ಕಡಲೆಪುರಿ ಸೇರಿಸೋವಾಗೂ ಅಷ್ಟೇ ಸ್ವಲ್ಪ ಚೆನ್ನಾಗಿ ಬಿಸಿ ಮಾಡಿಕೊಂಡು ಸೇರಿಸ್ಕೊಬೇಕು. ಕಡಲೆಪುರಿ ಕ್ರಿಸ್ಪಿಯಾಗಿರಬೇಕು, ಮೆತ್ತಕ್ಕಿದ್ರೆ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಈಗ ಕಡಲೆಪುರಿ ಸೇರಿಸ್ಕೊಂಡು ಇದಕ್ಕೆ ಕಡಲೆ ಬೀಜನ ಹುರಿದು ಉಪ್ಪು ಮಾಡಿದ್ದೆ ಅದನ್ನು ಸೇರಿಸ್ತಾ ಇದ್ದೀನಿ. ಮಿಕ್ಸರನ್ನು ಸೇರಿಸ್ತಾ ಇದ್ದೀನಿ, ಕಡ್ಡಿ ಮಿಕ್ಸರನ್ನು ಸೇರಿಸ್ತಾ ಇದ್ದೀನಿ. ಮಿಕ್ಸರ್ ಇಲ್ಲಾಂದರೆ ಖಾರ ಬೂಂದಿ ಯಾವುದಾದ್ರೂ ಸೇರಿಸ್ಕೊಬೋದು, ಇಲ್ಲ ಯಾವುದೂ ಇಲ್ಲಾಂದರೆ ಬರೀ ಕಡಲೆ ಬೀಜನೂ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾವು ಈ ರೀತಿ ಜಾಸ್ತಿ ಒಂದೇ ಸಲ ಮಿಕ್ಸ್ ಮಾಡೋದಕ್ಕಿಂತ 1 ಪ್ಲೇಟು ಅಥವಾ 2 ಪ್ಲೇಟು ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಕಡಲೆಪುರಿನೂ ಅಷ್ಟೇ ಹಾಗೆ ಕ್ರಿಸ್ಪಿಯಾಗಿರುತ್ತೆ. ಜಾಸ್ತಿ ಒಂದೇ ಸಲ ಮಿಕ್ಸ್ ಮಾಡೋಕ್ಕೆ ಹೋದರೆ ಕಡಲೆಪುರಿ ಎಲ್ಲ ಮೆತ್ತಕ್ಕಾಗ್ಬಿಡುತ್ತೆ. ತುಂಬಾ ಸುಲಭವಾಗಿ ಮಾಡಿಕೊಳ್ಳುವಂಥ ಈವ್ನಿಂಗ್ ಸ್ನ್ಯಾಕ್ ರೆಸಿಪಿ ಚುರುಮುರಿ ರೆಡಿಯಾಗಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.